ಇದು ಇಬ್ಬರು ಮಹಿಳೆಯರ ಸಲಿಂಗಕಾಮದ ಕಥೆ. ಮಹಿಳೆಯರ ಸಲಿಂಗಕಾಮಕ್ಕೆ ಇಲ್ಲಿ ಪುಟ್ಟ ಕಂದಮ್ಮ ಬಲಿಯಾಗಿದೆ. ಸಲಿಂಗಕಾಮದ ದಾಹಕ್ಕೆ ಮಗುವನ್ನೇ ಕೊಂದಿದ್ದಾಳೆ ಹೆತ್ತ ತಾಯಿ. ಇದು ತಮಿಳುನಾಡಿನ ಚಿನ್ನಟ್ಟಿಯಲ್ಲಿ ನಡೆದಿರುವಂತಹ ಹೃದಯ ವಿದ್ರಾವಕ ಘಟನೆ. ಮಹಿಳೆಯರ ಸಲಿಂಗಕಾಮಕ್ಕೆ ಇಲ್ಲಿ ಪುಟ್ಟ ಕಂದಮ್ಮ ಬಲಿಯಾಗಿದೆ. ಸಲಿಂಗಕಾಮದ ದಾಹಕ್ಕೆ ಮಗುವನ್ನೇ ತಾಯಿ ಇಲ್ಲಿ ಸಾಯಿಸಿದ್ದಾಳೆ. ತಮಿಳುನಾಡಿನ ಚಿನ್ನಟ್ಟಿಯಲ್ಲಿ ಈ ಘಟನೆ ನಡೆದಿದ್ದು 5 ತಿಂಗಳ ಗಂಡು ಮಗುವನ್ನ ಕ್ರೂರಿ ತಾಯಿ ಭಾರತಿ ಕೊಂದು ಹಾಕಿದಾಳೆ. ವಿವಾಹಿತೆ ಭಾರತಿ ಜೊತೆ ಯುವತಿ ಸುಮಿತ್ರಾ ಸಲಿಂಗಕಾಮ ನಡೆಸ್ತಾ ಇದ್ಲು. ಸಲಿಂಗಕಾಮಕ್ಕೆ ಅಡ್ಡಿಯಾಗತ್ತೆ ಅಂತ ಹೇಳಿ ಈ ಇಬ್ಬರು ಪಾಪಿಗಳು ಮಗುವನ್ನೇ ಕೊಂದು ಹಾಕಿದ್ದಾರೆ. ಚಿನ್ನಟ್ಟಿಯಲ್ಲಿದ್ದ ಯುವತಿ ಸುಮಿತ್ರಾ ಜೊತೆಗೆ ಭಾರತೀಯ ಸ್ನೇಹ ಇತ್ತು. ಸ್ನೇಹ ಸಲಿಂಗಕಾಮಕ್ಕೆ ತಿರುಗಿ ಪತಿ ಇಲ್ಲದಿದ್ದಂತಹ ಸಂದರ್ಭದಲ್ಲಿ ಇವರಿಬ್ಬರು ಕೂಡ ಸೇರ್ತಾ ಇದ್ರು. 4 ವರ್ಷಗಳಿಂದ ಸಲಿಂಗಕಾಮಿಗಳಾಗಿದ್ರು ಭಾರತಿ ಹಾಗೇನೆ ಸುಮಿತ್ರಾ. 5 ತಿಂಗಳ ಹಿಂದೆಯಷ್ಟೇ ಭಾರತಿ ಗಂಡು ಮಗುವಿಗೆ ಜನನವನ್ನ ನೀಡ್ತಾಳೆ. ಮಗು ಆದಾಗಿನಿಂದ ಭಾರತಿ ತನ್ನಿಂದ ದೂರ ಆಗಿದ್ದಾಳೆ, ತನ್ನನ್ನ ದೂರ ಮಾಡ್ತಿದ್ದಾಳೆ ಅಂತ ಹೇಳಿ ಸುಮಿತ್ರಾ ಭಾರತಿಯ ಜೊತೆಗೆ ಜಗಳ ಮಾಡ್ತಾ ಇದ್ಲಂತೆ. ಜಗಳದ ವೇಳೆ ಮಗುವನ್ನ ಕೊಲೆ ಮಾಡು ಅಂತ ಸುಮಿತ್ರಾ ಹೇಳಿದಾಳೆ. ಆ ಸಂದರ್ಭದಲ್ಲೇ ಮಗುವನ್ನ ಉಸಿರುಗಟ್ಟಿಸಿ ತಾಯಿ ಭಾರತಿ ಕೊಲೆ ಮಾಡಿದಾಳೆ. ಸುಮಿತ್ರಾ ಹೇಳಿದ್ಲು ಈಕೆ ತನ್ನ ಮಗುವನ್ನೇ ಸಾಯಿಸಿಬಿಟ್ಲು. ಹಾಲು ಕುಡಿಯುವಾಗ ನೆತ್ತಿಗೇರಿ ಮಗು ಸಾವನ್ನಪ್ಪಿದೆ ಅಂತ ಕತೆ ಬೇರೆ ಕಟ್ಟಿದಾಳೆ ಈ ತಾಯಿ ಭಾರತಿ. ಆದ್ರೆ ಇಲ್ಲಿ ಕತೆಗೆ ಟ್ವಿಸ್ಟ್ ಕೊಟ್ಟಿದ್ದು ಭಾರತಿ ಮತ್ತು ಸುಮಿತ್ರಾ ಬಳಕೆ ಮಾಡ್ತಾ ಇದ್ದ ಮೊಬೈಲ್. ಪತ್ನಿ ಭಾರತಿಯ ಮೊಬೈಲ್ ನೋಡಿ ಪತಿ ಸುರೇಶ್ ಶಾಕ್ ಆಗ್ತಾನೆ. ಸಲಿಂಗಕಾಮ ಮತ್ತು ಮಗುವಿನ ಕೊಲೆ ರಹಸ್ಯ ತಿಳಿದು ಇದೀಗ ಆತ ಸ್ಟೇಷನ್ಗೆ ಹೋಗಿ ದೂರನ್ನ ಕೊಟ್ಟಿದ್ದಾನೆ. ಕೆಲಮಂಗಲಂ ಪೊಲೀಸರಿಂದ ಭಾರತಿ ಮತ್ತು ಸುಮಿತ್ರಾ ಇಬ್ಬರನ್ನ ಕೂಡ ಈಗ ಬಂಧನಕ್ಕೆ ಒಳಪಡಿಸಲಾಗಿದೆ. ಕೆಲಮಂಗಲಂ ತಹಶೀಲ್ದಾರ್ ಗಂಗೈರವರ ಸಮ್ಮುಖದಲ್ಲಿ ಮಗುವಿನ ಮರಣೋತ್ತರ ಪರೀಕ್ಷೆಯನ್ನು ನಡೆಸಲಾಗಿದೆ. ಇಬ್ಬರು ಸಲಿಂಗಕಾಮಿ ಆರೋಪಿಗಳನ್ನ ಬಂಧಿಸಿ ಜೈಲಿಗಟ್ಟಿದ್ದಾರೆ ಪೊಲೀಸರು. ಹೆತ್ತ ತಾಯಿ ಏನ್ ಮಾಡ್ತಾಳೆ, ಯಾವ ತಾಯಿ ಕೂಡ ಮಾಡದಂತಹ ಕೃತ್ಯವನ್ನ ಈ ತಾಯಿ ಮಾಡಿರೋದು ಇಲ್ಲಿ. ಯಾಕಂದ್ರೆ ಯಾರು ಏನ್ ಬೇಕಾದ್ರೂ ಮಾಡಬಹುದು, ಆದ್ರೆ ತನ್ನ ಮಗುವನ್ನ ಹೆತ್ತ ತಾಯಿಯೇ ಸಾಯಿಸಲಾರರು ಅನ್ನುವಂತಹ ಪ್ರತೀತಿ ಇರುವ ಸಂದರ್ಭದಲ್ಲಿ ಇದೀಗ ಅವೆಲ್ಲದಕ್ಕೂ ಕೂಡ ವ್ಯತಿರಿಕ್ತ ಅನ್ನುವ ರೀತಿಯಾಗಿ ತನ್ನ ಸಲಿಂಗಕಾಮಕ್ಕೆ ಮಗು ಅಡ್ಡಿ ಆಗತ್ತೆ ಅನ್ನುವಂತಹ ಕಾರಣಕ್ಕೆ ಮಗುವನ್ನ ಉಸಿರುಗಟ್ಟಿಸಿ ತಾಯಿ ಸಾಯಿಸಿದ್ದಾಳೆ ಭಾರತಿ. ಈ ಸುಮಿತ್ರಾ ಹೇಳಿದ್ಲು ಅನ್ನುವ ಕಾರಣಕ್ಕಾಗಿ ಈ ಕೃತ್ಯವನ್ನ ಎಸಗಿದ್ದು ಇದೀಗ ಇವರಿಬ್ಬರ ಈ ಒಂದು ರಹಸ್ಯ ಬಯಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಚಂದ್ರಪ್ಪ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಪ್ಪ, ಈ ಒಂದು ಘಟನೆ ಬೆಳಕಿಗೆ ಬಂದಿದ್ದು ಪತಿಗೆ ಈ 4 ವರ್ಷದಿಂದಲೂ ಇವರು ಈ ರೀತಿಯಾಗಿ ಇದ್ದಾರೆ ಅನ್ನೋದು ಗೊತ್ತಿರ್ಲಿಲ್ವಾ? ಮಗು ಸಾವನ್ನಪ್ಪಿದ ಮೇಲೆ ಹೇಗೆ ಬೆಳಕಿಗೆ ಬಂತು ಇದು? ನವಿತಾ, ವಾರದ ಹಿಂದೆ ತಮಿಳುನಾಡಿನ ಚಿನ್ನಟ್ಟಿ ಅಂದ್ರೆ ಕೆಲಮಂಗಲಂ ಬಳಿ ಇರ್ತಕ್ಕಂಥ ಚಿನ್ನಟ್ಟಿ ಬಳಿ ಸುಮಾರು 6 ತಿಂಗಳ ಮಗು ಅಂದ್ರೆ ಸುರೇಶ್ ಮತ್ತು ಭಾರತಿ ದಂಪತಿ 6 ತಿಂಗಳ ಮಗು ಇದ್ದಕ್ಕಿದ್ದಾಗೆ ಸಾವನ್ನಪ್ಪಿರ್ತದೆ. ಸೊ ಆಗ ತಾಯಿ ಕೊಟ್ಟಂತ ರೀಸನ್ ಏನಂತಂದ್ರೆ ಹಾಲು ಕುಡಿಬೇಕಾದ್ರೆ ಮಗುವಿನ ನೆತ್ತಿಗೇರಿ ಮಗು ಸಾವನ್ನಪ್ಪಿದೆ ಅಂತ ಹೇಳ್ತಾರೆ. ಇದನ್ನ ನಮ್ದಂತ ಕುಟುಂಬದವರು ಕೂಡ ಮಗುವಿನ ಅಂತ್ಯ ಸಂಸ್ಕಾರ ಮಾಡಿ ಮನೆಗೆ ಬರ್ತಾರೆ. ಮನೆಗೆ ಬಂದ ಸಂದರ್ಭದಲ್ಲಿ ಭಾರತಿ ಬಳಕೆ ಮಾಡಿರ್ತಕ್ಕಂತಹ ಒಂದು ಮೊಬೈಲ್ ಪತಿ ಸುರೇಶ್ಗೆ ಸಿಗ್ತದೆ. ಅದನ್ನ ಪರಿಶೀಲನೆ ಮಾಡಿದಾಗ ಅಸಲಿ ಕಹಾನಿ ಹೊರಗಡೆ ಬರ್ತದೆ. ಮಗುವಿನ ಸಾವಿಗೆ ಕಾರಣ ಭಾರತಿ ಮತ್ತು ಸುಮಿತ್ರಾ ಎನ್ನುವಂಥದ್ದು ಗೊತ್ತಾಗ್ತದೆ. ಭಾರತಿ ಮತ್ತು ಸುಮಿತ್ರಾ ಅನ್ನುವಂಥದ್ದು ಇವರು ಭಾರತಿಗೆ ಮದುವೆ ಆಗಿದೆ, ಆಕೆಗೆ ಮೂರು ಜನ ಮಕ್ಕಳಿದ್ದಾರೆ. ಸುಮಿತ್ರಾ ಅನ್ನುವಂಥವಳು ಕೂಡ ಅದೇ ಗ್ರಾಮದವಳು, ಆಕೆಗೆ ಇನ್ನು ಮದುವೆ ಆಗಿರೋದಿಲ್ಲ. ಇವರಿಬ್ಬರು ಕೂಡ ಕಳೆದ 4 ವರ್ಷಗಳಿಂದ ಸಲಿಂಗಕಾಮಿಗಳಿಗೆ ಪ್ರಾರಂಭದಲ್ಲಿ ಸ್ನೇಹಿತರಾಗಿರ್ತಾರೆ. ಅದಾದ ಬಳಿಕ ಅವರು ಸಲಿಂಗಕಾಮಿಗಳಾಗಿ ಪರಿವರ್ತನೆ ಆಗಿರ್ತಾರೆ. ಗಂಡ ಮನೆಯಿಂದ ಕೆಲಸಕ್ಕೆ ಹೊರಗಡೆ ಹೋದ್ಮೇಲೆ ಇವರು ಪ್ರತಿ ಬಾರಿ ಮನೇಲಿ ಸೇರ್ತಾ ಇದ್ರು ಅಂತ ಹೇಳಕ್ತಿದ್ದ. ಸಾಕಷ್ಟು ವಿಡಿಯೋಗಳನ್ನ ಮಾಡ್ಕೊಂಡಿದ್ದಾರೆ. ಜೊತೆಗೆ ಅವರು ಕಿಸ್ ಕೊಟ್ಟುಕೊಳ್ಳುವಂಥದ್ದು ಈ ತರ ವಿಡಿಯೋಸ್ ಎಲ್ಲ, ಮತ್ತೆ ಆಕೆ ಮನೇಲಿರ್ಬೇಕಾದ್ರೆ ಈಕೆ ವಿಡಿಯೋ ಕಾಲ್ ಮಾಡಿರುವಂತ ಇದೆಲ್ಲವೂ ಕೂಡ ಮೊಬೈಲ್ ನಲ್ಲಿ ಸಿಕ್ತ. ಜೊತೆಗೆ ಇವರ ಒಂದು ಏನು ಸಲಿಂಗಕಾಮ ಇದೆ, ಸೊ ಇದಕ್ಕೆ ಮಗು ಅಡ್ಡಿ ಆಗ್ತದೆ. ಈ ಬಗ್ಗೆ ಸಾಕಷ್ಟು ಬಾರಿ ಇಬ್ಬರಿಗೂ ಜಗಳ ಆಗಿರುತ್ತೆ. ಇವರಿಬ್ಬರು ಕೂಡ ಕೈಯನ್ನು ಕೂಡ ಚಾಕುವಿನಿಂದ ಕೊಯ್ಕೊಂಡಿರ್ತಾರೆ. ಎಲ್ಲೋ ಒಂದ್ ಕಡೆ ಭಾರತಿ ದೂರ ಆಗ್ತಾ ಇದ್ದಾಳೆ ಅಂತೇಳಿ ಸುಮಿತ್ರಾ ಕೂಡ ಸಾಕಷ್ಟು ಆಕೆ ಜೊತೆ ಜಗಳ ಆಡಿರ್ತಾಳೆ. ಇದೆಲ್ಲವೂ ಅಂತಿಮವಾಗಿ ಏನಾಗುತ್ತೆ, ಈ ಎಲ್ಲ ರಗಳೆ ಅಥವಾ ಗಲಾಟೆ ಕಾರಣ ಈ ಮಗುವನ್ನು ಕೊಂದ್ಬಿಡು ಅಂತೇಳಿ ಸುಮಿತ್ರಾ ಭಾರತಿಗಳಿರ್ತಾಳೆ. ಆಕೆಯನ್ನ ಮಾತನ್ನು ಕೇಳಿದಂತ ಭಾರತಿ ಮಗುವನ್ನ ಕೊಂದಿರ್ತಾಳೆ. ಈ ವಿಚಾರ ಮೊಬೈಲ್ ನಲ್ಲಿ ಪತಿ ಸುರೇಶ್ಗೆ ಗೊತ್ತಾಗ್ತದೆ. ಈ ವಿಚಾರವನ್ನ ನಾನು ಪೊಲೀಸ್ಗೆ ಹೇಳ್ತೀನಿ ಅಂತೇಳಿ ಸುರೇಶ್ ಹೊರಟನ್ ಸಂದರ್ಭದಲ್ಲಿ
ಭಾರತಿ ಪತಿ ಸುರೇಶ್ಗೆ ಫೋನ್ ಮಾಡಿ ಹೇಳ್ತಾಳೆ, ಹೌದು ನಾನು ಸುಮಿತ್ರಾ ಮಾತು ಕೇಳಿ ಮಗುವನ್ನ ಕೊಂದಿದ್ದೇನೆ, ದಯವಿಟ್ಟು ನೀವು ಪೊಲೀಸ್ ಸ್ಟೇಷನ್ ಹೋಗಿ ದೂರು ಕೊಡ್ಬೇಡಿ ಅಂತ ಹೇಳ್ತಾಳೆ. ಈ ಎಲ್ಲ ಆಡಿಯೋ ಮತ್ತೆ ಆ ವಿಡಿಯೋಸ್ ಏನಿದೆ ಎಲ್ಲವನ್ನು ಕೂಡ ತಗೊಂಡೋಗಿ ಪತಿ ಸುರೇಶ್ ಅವರು ಡೆಂಗ್ನಿಕೋಟೆ ಪೊಲೀಸ್ ಠಾಣೆ ದೂರು ಕೂಡ ನೀಡಿದ್ದು, ಸದ್ಯ ಆರೋಪಿಗಳಾದಂತಹ ಸುಮಿತ್ರಾ ಮತ್ತು ಭಾರತಿಯನ್ನ ಈಗಾಗಲೇ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ದಾರೆ. ದುರಂತ ಏನಂತ ಹೇಳಿದ್ರೆ ಸಲಿಂಗ ಕಾಮಕ್ಕೆ ಮುದ್ದಾದ ಏನೂ ಅರಿಯದ 6 ತಿಂಗಳ ಮಗ ಬಲಿಯಾಗಿರುವಂತದ್ದು ಅತ್ಯಂತ ದುಃಖಕರ ವಿಚಾರ. ನವಿತಾ, ಚಂದ್ರಪ್ಪ, ಈಗ 4 ವರ್ಷ ಆಯ್ತು ಮದುವೆ ಆಗಿ, ಯಾವತ್ತೂ ಕೂಡ ಅನುಮಾನ ಬರ್ಲಿಲ್ವಾ ಅವರ ಮನೆಯವರಿಗೆ ಈ ರೀತಿಯಾಗಿ ಆಗ್ತಾ ಇದೆ, ಏನೋ ಒಂದಷ್ಟು ಬದಲಾವಣೆ ಆಗಿದೆ ಅನ್ನೋದ್ರ ಬಗ್ಗೆ ಯಾವತ್ತೂ ಅನುಮಾನ ಬರ್ಲಿಲ್ವಾ ಅಂತ? ನವಿತಾ, ಗಂಡ ಸುರೇಶ್ ಬೆಳಗ್ಗೆ ಆತ ಅವ್ರದ್ದು ಹೊಲ ಗದ್ದೆ ಇರುತ್ತೆ, ಅಲ್ಲಿ ಕೆಲಸ ಮುಗಿಸ್ಕೊಂಡು ಕೆಲಸ ಕೊಟ್ಬಿಡ್ತಾನೆ. ಬರುವಂತದ್ದು ರಾತ್ರಿ 8-9 ಗಂಟೆ ಆಗ್ತಾ ಇತ್ತು. ಈ ನಡುವೆ ಆಕೆ ಏನ್ ಮಾಡ್ತಾ ಇದ್ಲು, ಯಾರದ್ದು ಸೇರ್ತಾ ಇದ್ಲು ಏನೋ ಗೊತ್ತಾಗ್ತಾ ಇರಲಿಲ್ಲ. ಮತ್ತೆ ಉಳಿದ ಇವರಿಗೆ ಸುರೇಶ್ ಮತ್ತು ಭಾರತಿ ದಂಪತಿಗೆ ಇಬ್ರು ಹೆಣ್ಮಕ್ಳಿದ್ದು ಅವರನ್ನ ಶಾಲೆಗೆ ಹೋಗಿ ಕಳಿಸುವಂತದ್ದು, ಅದೇ ಕೆಲಸವನ್ನ ಭಾರತಿ ಮಾಡ್ತಾ ಇದ್ಲು. ಮಕ್ಕಳು ಶಾಲೆಗೆ ಹೋದ್ಮೇಲೆ ಈ ಏನು ಆರೋಪಿತರಿದ್ದಾರೆ ಭಾರತಿ ಮತ್ತೆ ಸುಮಿತ್ರಾ, ಇವರಿಬ್ರು ಕೂಡ ಮನೇಲಿ ಸೇರ್ತಾ ಇದ್ರು. ಅವ್ರು ಬೇರೆ ಬೇರೆ ರೀತಿಯಲ್ಲಿ ಅವರು ಅಲ್ಲಿ ಬಿಹೇವಿಯರ್ ನಡೀತಾ ಇತ್ತು. ಬಟ್ ಈ ವಿಚಾರ ಸ್ಥಳೀಯರು ಯಾರಿಗೂ ಅನುಮಾನ ಕೂಡ ಬಂದಿರಲಿಲ್ಲ. ಹಾಗಾಗಿ ಗಂಡನ್ ಕೂಡ ಯಾರು ಹೇಳಿರ್ಲಿಲ್ಲ. ಆತ ಕೆಲಸ ಮುಗಿಸ್ಕೊಂಡು ಬಂದು ಮನೆಗೆ ಬರ್ತಾ ಇದ್ದ. ಆಗ ಆತನಿಗೆ ಯಾವುದೇ ರೀತಿ ಅನುಮಾನ ಕೂಡ ಬಂದಿರಲಿಲ್ಲ. ಮಗು ಸತ್ತನ ಸಂದರ್ಭದಲ್ಲಿ ಜೊತೆಗೆ ಅವತ್ತು ಕೂಡ ಇವರಿಗೆ ಅನುಮಾನ ಬಂದಿರೋದಿಲ್ಲ. ಆದ್ರೆ ಮೊಬೈಲ್ ಅನ್ನ ನೋಡಿ ಪರಿಶೀಲನೆ ಮಾಡಿದಾಗ ಅದರಲ್ಲಿದ್ದಂತ ವಿಡಿಯೋಸ್ ಮತ್ತೆ ಇವರು ಕೂಡ ಸಾಕಷ್ಟು ರೀಲ್ಸ್ ಅನ್ನ ಮಾಡಿ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿರ್ತಾರೆ. ಸ್ನೇಹ ಇರ್ಬೋದು ಅಂತ ಅವ್ರು ಅನ್ಕೊಂಡಿರ್ತಾರೆ. ಈ ರೀತಿ ಇವರು ಬಿಹೇವ್ ಮಾಡ್ತಾರೆ ಅಂತ ಕೂಡ ಪತಿ ಸುರೇಶ್ ಅಂದ್ಕೊಂಡಿರೋದಲ್ಲ. ಮೊಬೈಲ್ ಅಲ್ಲಿ ಯಾವಾಗ ಮಗುವನ್ನ ಕೊಲ್ಲೋ ರೀತಿಯಲ್ಲಿ ಈಕೆ ಸುಮಿತ್ರಾ ಭಾರತಿ ಹೇಳಿರ್ತಾಳೆ, ಆ ಒಂದು ಸಂಭಾಷಣೆ ಕೂಡ ಈತ ಕೇಳಿದಾಗ ಶಾಕ್ ಆಗಿ ಪೊಲೀಸರಿಗೆ ದೂರು ಕೊಡ್ತಾನೆ. ಅದಾದ ಬಳಿಕ ಪೊಲೀಸರು ತನಿಖೆ ಮಾಡಿದಾಗ ಕೂಡ ಸತ್ಯಾಂಶ ಬಯಲಿಗೆ ಬಂದಿದ್ದು, ಸದ್ಯ ಇಬ್ಬರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ದಾರೆ. ನವಿತಾ, ಥ್ಯಾಂಕ್ ಯು ಚಂದ್ರಪ್ಪ ಡೀಟೇಲ್ಸ್ಗೆ.